Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 30ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು 31ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಸ್ವಲ್ಪ ಟಿಪಿಕಲ್ ಆಗಿರುವಂತಹ, ನೋಡಿದ ತಕ್ಷಣ ಗಾಬರಿ ಬೀಳುವಂತಹ ಅಡ್ಜಸ್ಟ್ಮೆಂಟ್ಸ್ಗಳು ನಿಮ್ಮ ಮುಂದೆ ತಂದಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಜಸ್ಟ್ ಒಂದೇ ಕಾರಣ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, 31ನೇ ಪ್ರಾಬ್ಲಮ್. ಆ 31ನೇ ಪ್ರಾಬ್ಲಮ್ಗೆ ಹೋಗೋದಕ್ಕೆ ಮುಂಚೆ ಒಂದು ಸ್ಕ್ರೀನ್ಶಾಟ್ನ ತೊಗೊಂಬಿಡಿ ಸ್ಟೂಡೆಂಟ್ಸ್. ಒಂದು ಸ್ಕ್ರೀನ್ಶಾಟ್ನ ತೊಗೊಂಬಿಡಿ. 31ನೇ ಪ್ರಾಬ್ಲಮ್. ಅಡ್ಜಸ್ಟ್ಮೆಂಟ್ ಕಡಿಮೆ ಇದೆ, 11 ಅಡ್ಜಸ್ಟ್ಮೆಂಟ್ ಅಷ್ಟೇ ಇರೋದು. ಸೊ ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈ 11 ಅಡ್ಜಸ್ಟ್ಮೆಂಟ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಸ್ಕ್ರೀನ್ಶಾಟ್ ತಗೊಂಡಿದ್ದೀವಿ ಅಂತ ಭಾವಿಸ್ತೀನಿ. ಫಸ್ಟ್ ನಾವು ಮಾಡಬೇಕಾದ್ರೆ ಕೆಲಸ, ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟು ಕೊಟ್ಟಿದ್ದಾನೋ ಅದನ್ನು ಬುಕ್ ಪ್ರಾಫಿಟ್ನ ಕಾಂಪ್ಯೂಟೇಷನ್ ಮಾಡುವಾಗ ತಗೊಂಡ್ಬಿಡ್ಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 1,50,000. ಓಕೆನಾ ಸ್ಟೂಡೆಂಟ್ಸ್? ಇವಾಗ ಫಸ್ಟ್ ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್ ಕ್ರೆಡಿಟ್ ಸೈಡ್. ಓಕೆ, ಸ್ಟಾಫ್ ಸ್ಯಾಲರಿ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್. ಸ್ಟಾಫ್ ಸ್ಯಾಲರಿ, ಜನರಲ್ ಎಕ್ಸ್ಪೆನ್ಸಸ್ ಸರ್ವೇ ಸಾಮಾನ್ಯವಾಗಿ ಅಲೋ ಆಗುತ್ತೆ, ಸೇಲ್ ಇಟ್ಕೊಂಡಿರಿ. ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಅಂದರೆ ಸ್ಟೂಡೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 10,000 ಡಿಸ್ಅಲೋಡ್. ಎನಿ ರಿಸರ್ವ್, ಎನಿ ಪ್ರಾವಿಷನ್ ಡಿಸ್ಅಲೋಡ್, RBD ಅಂತೆ. RBD ಎಷ್ಟಂತೆ? 5,000 ಡಿಸ್ಅಲೋಡ್. ಓಕೆ, ಡೊನೇಷನ್ ಟು NDF, ಎನಿ ಡೊನೇಷನ್, ಚಾರಿಟಿ, ಡಿಸ್ಅಲೋಡ್. ಎಷ್ಟಂತೆ? 1,000. ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಸ್ಟೂಡೆಂಟ್ಸ್, NDF 80G ನಲ್ಲಿ ಸಿಗುತ್ತೆ. ಎಷ್ಟು ಪರ್ಸೆಂಟು? 100%. ಕ್ಲಿಯರ್ ಸ್ಟೂಡೆಂಟ್ಸ್? ವಿತೌಟ್ ಲಿಮಿಟ್. ನೆಕ್ಸ್ಟ್ ಜ್ಞಾಪಕ ಇರಬೇಕು, 80G ಕ್ಲೈಮ್ ಮಾಡಬೇಕು ಅಂಬಿದೆ. ಸ್ಯಾಲರಿ ಟು ಪಾರ್ಟ್ನರ್ಸ್ ಕೊಟ್ಟಿದ್ದಾನೆ. ಹಾಗಾದರೆ ಸ್ಯಾಲರಿ ಯಾರ್ಯಾರ್ದು? ABC. ಎಷ್ಟು ಸಾವಿರ ಅಂತೆ? 15,000, 10,000, 8,000. ಯಾರು ಸ್ಲೀಪಿಂಗ್ ಪಾರ್ಟ್ನರ್ ಇದ್ದಾರಾ ಅಂತ ನೋಡ್ಕೊಂಡಿರ್ಬೇಕು. ಯಾರು ಸ್ಲೀಪಿಂಗ್ ಪಾರ್ಟ್ನರ್ ಇಲ್ಲ. 20, 28, 33, 33,000. ಓಕೆ, ಫೈನ್. ಹಾಗಾದರೆ ಆಯಿತು. ಮುನ್ಸಿಪಲ್ ಟ್ಯಾಕ್ಸ್ ಆನ್ HP. ಹಾಗಾದರೆ ಡಿಸ್ಅಲೋಡ್ ಮುನ್ಸಿಪಲ್ ಟ್ಯಾಕ್ಸ್ ಆನ್ HP. ಇಲ್ಲಿ ರೆಂಟ್ ಫ್ರಮ್ HP ಅಂತ ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಆನ್ HP, ಇನ್ಕಮ್ ಫ್ರಮ್ HP ಕ್ಯಾಲ್ಕುಲೇಟ್ ಮಾಡುವಾಗ ಇದನ್ನ ಡಿಡಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟಿದೆ ಮುನ್ಸಿಪಲ್ ಟ್ಯಾಕ್ಸ್ ಆನ್ HP? 1,000. ಓಕೆ, ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್, ಅಲೋಡ್. ಡೆಬಿಟ್ ಸೈಡ್ ಮುಗೀತು ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಮುಗೀತು. ಈಗ ನಾವೇನು ಮಾಡಬೇಕಾಗಿರೋದು? ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಲ್ಲಿ ಹೋಗ್ಬೇಕಾಗಿರುತ್ತೆ? ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅಡ್ಜಸ್ಟ್ಮೆಂಟ್ಸ್ ಹೋಗೋಣ. ಒಂದೊಂದೇ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳೋಣ. ಏನಂತೆ? ಇರೋದೇ ಒಂದು ಅಡ್ಜಸ್ಟ್ಮೆಂಟ್,
ಸ್ಯಾಲರಿ, ಸ್ಟಾಫ್ ಸ್ಯಾಲರಿ ಅಂಡ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್. ಮೇಲೆ ಕೊಟ್ಟಿರುವಂತ ಸ್ಟಾಫ್ ಸ್ಯಾಲರಿ ಮತ್ತು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರ್ಕೊಂಡಿದೆಯಂತೆ. ಸೇರ್ಕೊಂಡಿದೆ ಅಂದ್ರೆ ಒಂದೊಂದೇ ಸಪರೇಟ್ ಆಗಿ ತಗೊಂಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಈ ಕೆಳಗೆ ಕೊಟ್ಟಿರುವಂತಹ ಎಷ್ಟು 11 ಐಟಮ್ಗಳು ಕೂಡ ಏನಂತೆ ಸೇರ್ಕೊಂಡಿದೆಯಂತೆ. ಎಲ್ಲಿ ಸೇರ್ಕೊಂಡಿದೆಯಂತೆ? ಜನರಲ್ ಎಕ್ಸ್ಪೆನ್ಸಸ್ ಅಂಡ್ ಸ್ಟಾಫ್ ಸ್ಯಾಲರಿ ಸೇರ್ಕೊಂಡಿದೆಯಂತೆ. ಹಾಗಾದ್ರೆ ಏನೇನು ಸೇರ್ಕೊಂಡಿದೆ, ಏನು ಎತ್ತ ಅಂತ ನೋಡೋಣ ಸ್ಟೂಡೆಂಟ್ಸ್. ಫಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಸೇರ್ಕೊಂಡಿರುವಂಥದ್ದು ಶ್ರೀಮತಿ ವೈ. ಯಾರಂತೆ ಶ್ರೀಮತಿ ವೈ? ವೈಫ್ ಆಫ್ ಮಿಸ್ಟರ್ ಎ. ಮಿಸ್ಟರ್ ಎ ಯಾರು? ಮಿಸ್ಟರ್ ಎ ಪಾರ್ಟ್ನರ್. ಓಕೆನಾ? ಪಾರ್ಟ್ನರ್ನ ಹೆಂಡತಿ ಮಿಸ್ಟರ್ ವೈ. ಶ್ರೀಮತಿ ವೈ ಮಿಸ್ಟರ್ ಎನ ಅಂದ್ರೆ ಪಾರ್ಟ್ನರ್ನ ಹೆಂಡತಿ. ಏನಂತ ಹಾಕಿದ್ದು? ವಾಸ್ ಪೇಯ್ಡ್ ₹5,000. 5,000 ರೂಪಾಯಿ ಕೊಟ್ಟಿದ್ದೀವಂತೆ ಆಕೆಗೆ. ಏನಕ್ಕೆ ಕೊಟ್ಟಿದ್ದೀವಂತೆ? ಪೇಯ್ಡ್ ಆಸ್ ಅ ಕಮಿಷನ್ ಫಾರ್ ಆಕ್ಟಿಂಗ್ ಆಸ್ ಸೋಲ್ ಸೆಲ್ಲಿಂಗ್ ಏಜೆಂಟ್ ಆಫ್ ದ ಫರ್ಮ್. ಆಕೆ ಫರ್ಮ್ನಲ್ಲಿ ತಯಾರು ಮಾಡುವಂತಹ ಪ್ರಾಡಕ್ಟ್ಗಳನ್ನ ಸೇಲ್ಸ್ ಮಾಡ್ತಾ ಇದ್ದಾಳಂತೆ. ಸೆಲ್ಲಿಂಗ್ ಏಜೆಂಟ್ ಆಗಿ ಅವಳಿಗೆ 5,000 ಕಮಿಷನ್ ಕೊಡ್ತಾ ಇದೀವಂತೆ. ಕಮಿಷನ್ ಪಾರ್ಟ್ನರ್ಗೆ ಕೊಡ್ತಾ ಇಲ್ಲ ಸ್ಟೂಡೆಂಟ್ಸ್, ಪಾರ್ಟ್ನರ್ ಹೆಂಡತಿಗೆ ಕೊಡ್ತಾ ಇರೋದು. ಸೊ ಪಾರ್ಟ್ನರ್ ಹೆಂಡತಿ ಆದರೂ ಸರಿ, ಪಕ್ಕದ ಮನೆಯವರಾದ್ರೂ ಸರಿ, ಅಥವಾ ಬೇರೆ ಯಾರೇ ಹಾಕೊಳ್ಳಿ, ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಸೇಲ್ಸ್ ಮಾಡಿದ್ರೆ ಅವರು ಕಮಿಷನ್ ಕೊಡಲೇಬೇಕಾಗಿರುತ್ತೆ. ಅಲೋಡ್ ಇದೇನಾಗಿದೆಯಂತೆ? ಸೇರ್ಕೊಂಡಿದ್ಯಂತೆ. ಸೇರ್ಕೊಂಡ್ಮೇಲೆ ನಾವೇನು ಮಾಡುವಂತ ಅಗತ್ಯ ಇಲ್ಲ. ರಿಪೀಟ್ ಮಾಡ್ತೀನಿ, ಇದು 5,000 ರೂಪಾಯಿ ಅಲೋಡ್. ಎಲ್ಲಿರ್ಬೇಕು? ಅದು P&L ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಇರಬೇಕು. ಎಲ್ಲಿದೆ ಅದು? ಜನರಲ್ ಎಕ್ಸ್ಪೆನ್ಸಸ್ ನಲ್ಲಿ P&L ಅಕೌಂಟ್ ಡೆಬಿಟ್ ಸೈಡ್ ಅಲ್ಲೇ ಇದೆಯಂತೆ, ಇರಬೇಕಾಗಿರೋ ಸ್ಥಳದಲ್ಲೇ ಇದೆಯಂತೆ. ಸೊ ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರ್ಬೇಕಾಗಿರೋದು ಸೇರಿದೆ, ನಾವೇನು ಟ್ರೀಟ್ಮೆಂಟ್ ಕೊಡುವಂತ ಅಗತ್ಯ ಇಲ್ಲ. ಓಕೆ. ಶ್ರೀಮತಿ ಹಾಯ್. ಏನಂತೆ ಹಾಯ್ ಕತೆ? ವೈಫ್ ಆಫ್ ಬಿ. ಬಿ ಅನ್ನೋನು ಯಾರು? ಪಾರ್ಟ್ನರ್ ಹೆಂಡತಿ ಹೆಸರು ಮಿಸ್ಟರ್ ಬಿ. ಪಾರ್ಟ್ನರ್ ಹೆಂಡತಿ ಹೆಸರು ಹಾಯ್. ಅವ್ರಿಗೆ ಏನು ಕೊಡ್ತಾ ಇದೀವಂತೆ? 3,000 ರೂಪಾಯಿ ಕೊಡ್ತಾ ಇದೀವಂತೆ. 3,000 ರೂಪಾಯಿ ಶ್ರೀಮತಿ ಹಾಯ್ ಕೊಡ್ತಾ ಇದೀವಿ. ಏನಕ್ಕಂತೆ? ಅಪಿಯರಿಂಗ್ ಆಸ್ ಅನ್ ಅಡ್ವೊಕೇಟ್. ಆಕೆ ಅಡ್ವೊಕೇಟ್ ಅಂತೆ. ಇನ್ ಎನ್ ಅಪೀಲ್ ಫೈಲ್ಡ್ ಬೈ ದ ಫರ್ಮ್ ಇನ್ ಹೈಕೋರ್ಟ್. ಹೈಕೋರ್ಟ್ ಅಲ್ಲಿ ಫರ್ಮ್ ಒಂದು ಅಪೀಲ್ಗೆ ಹೋಗಿತ್ತು. ಆ ಅಪೀಲ್ಗೆ ಇವರ ಪರವಾಗಿ ಒಬ್ಬ ಲಾಯರ್ ಆಗಿ ನಿಂತಿದ್ದಾಳೆ. ಹಾಗಾದ್ರೆ ಆಕೆ ಶ್ರೀಮತಿ ಹಾಯ್ ಯಾರು? ವೈಫ್ ಆಫ್ ಮಿಸ್ಟರ್ ಬಿ. ಮಿಸ್ಟರ್ ಬಿಯ ಹೆಂಡತಿ. ಮಿಸ್ಟರ್ ಬಿ ಅಲ್ಲ, ಅದು ಮಿಸ್ಟರ್ ಬಿಯ ಹೆಂಡತಿ. ಅಡ್ವೊಕೇಟ್ ಆಗಿ ಅಪೀಲ್ಗೋಸ್ಕರ ಬಂದಿರುವಂತವಳಿಗೆ ಫೀಸ್ ಕೊಟ್ಟಿದೀವಂತೆ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಆಗಿ ಯಾರಿಗೆ ಹಾಕೊಳ್ಳಿ, ಲಾಯರ್ಗೆ ಕೊಡ್ಲೇಬೇಕಾಗಿರುತ್ತೆ, ಅಡ್ವೊಕೇಟ್ಗೆ. ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರ್ಕೊಬೇಕಾಗಿರೋದು ಸೇರ್ಕೊಂಡಿದೆ, ನಾವೇನು ಮಾಡುವಂತ ಅಗತ್ಯ ಇಲ್ಲ, ಬಿಟ್ಬಿಡಿ. ಸರಿನಾ ಸ್ಟೂಡೆಂಟ್ಸ್? ಇನ್ಕ್ಲೂಡ್ಸ್ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆಯಂತೆ. ಏನು? ₹3,000 ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರಿಸರ್ಚ್ ಲ್ಯಾಬೊರೇಟರಿ. ರಿಸರ್ಚ್ ಲ್ಯಾಬೊರೇಟರಿನ ಕನ್ಸ್ಟ್ರಕ್ಟ್ ಮಾಡೋಸ್ಕರ ಮಾಡಿರೋದನ್ನ ನಾವು ಕರಿತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕನ್ಸ್ಟ್ರಕ್ಷನ್ಗೋಸ್ಕರ ಮಾಡಿರೋ ಖರ್ಚು ಏನದು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ರಿಸರ್ಚ್ ವರ್ಕ್ಗೋಸ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೇ ಮಾಡಿಕೊಳ್ಳಿ, ಇದು ಎಲ್ಲ ಕೂಡ 100% ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? 100% ಏನಾಗಿರುತ್ತೆ? ಅಲೋಡ್ ಆಗಿರುತ್ತೆ. ಸೊ ಸೇರ್ಬೇಕಾಗಿರೋದು ಸೇರಿದೆ, ನಾವೇನು ಮಾಡುವಂತ ಅಗತ್ಯ ಇಲ್ಲ. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ಅಕಸ್ಮಾತ್ ಏನಾದ್ರು ಡೊನೇಷನ್ ಟು ಲ್ಯಾಬೊರೇಟರಿ ಏನಾದ್ರು ಕೊಟ್ಟಿದ್ರ ಅಂದ್ರೆ ಏನಾಗಿರೋದು? 150% ಅಲೋಡ್ ಆಗಿರೋದು. 150% ಅಲೋಡ್ ಆಗಿರೋದು. ಆಲ್ರೆಡಿ 3,000 ತಗೊಂಡಿದ್ದಾನೆ ಅಂದ್ರೆ ಇನ್ನೂ 1,500 ರೂಪಾಯಿ ಕಳಿಬೇಕಾಗಿತ್ತು ಸ್ಟೂಡೆಂಟ್ಸ್. ಇದು ಒರಿಜಿನಲ್. ಏನಾಗಿದ್ರೆ ಕಾಂಟ್ರಿಬ್ಯೂಷನ್ ಆರ್ ಡೊನೇಷನ್ ಮೇಡ್ ಟು ಸೈಂಟಿಫಿಕ್ ರಿಸರ್ಚ್ ಲ್ಯಾಬೊರೇಟರಿ ಆಗಿದ್ರೆ ಮಾಡಬೇಕಾಗಿತ್ತು. ಇದು ಕನ್ಸ್ಟ್ರಕ್ಷನ್ ಪರ್ಪಸ್ಗೋಸ್ಕರ ಮಾಡಿರುವಂಥದ್ದು. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೇರ್ಬೇಕಾಗಿರೋದು ಸೇರಿದೆ, ನಾವಿನ್ನೇನು ಮಾಡುವಂತ ಅಗತ್ಯ ಇಲ್ಲ. ಓಕೆ. ನೆಕ್ಸ್ಟ್, ಫರ್ಮ್ ಸ್ಪೆಂಡ್ ₹15,000 ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಮಾಂಗ್ಸ್ ಇಟ್ ಎಂಪ್ಲಾಯೀಸ್. ನೋಡ್ರಿ, ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಗೋಸ್ಕರ ಎಂಪ್ಲಾಯರ್ ಅಂದ್ರೆ ಫರ್ಮ್ ಏನಾದ್ರು ಖರ್ಚು ಮಾಡಿದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿದ್ರೆ ಏನಾಗಿದ್ರೆ ರೆವೆನ್ಯೂ
ಎಕ್ಸ್ಪೆಂಡಿಚರ್ ಆಗಿದ್ರೆ ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ರೆ ಫರ್ಮ್ ಕೇಸ್ನಲ್ಲಿ ಡಿಸಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಏನು ಮಾಡಿದ್ದಾನೆ ಅಂತ ನೋಡಿ, 15,000 ಖರ್ಚು ಮಾಡಿದಾನಂತೆ, ಅದರಲ್ಲಿ 10,000 ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೆ. ಹಾಗಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದನೋ ಅದು ಏನಾಗಿರುತ್ತೆ ಸ್ಟೂಡೆಂಟ್ಸ್, ಅದು ಡಿಸಲೋಡ್ ಆಗಿರುತ್ತೆ. ಹಾಗಾದ್ರೆ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಡಿಸಲೋ ಆಗಿರುತ್ತೆ. ಹಾಗಾದ್ರೆ ಏನು, ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ ಅಮಾಂಗ್ಸ್ ಎಂಪ್ಲಾಯೀಸ್, ಏನದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಎಷ್ಟು ಸಾವಿರ ಅಂತೆ, 10,000 ಅಂತ. ಮಿಕ್ಕಿರೋ 15,000 ಖರ್ಚು ಮಾಡಿರೋದು, 10,000 ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇನ್ನು ಮಿಕ್ಕಿರೋ 5,000 ಏನಾಗಿರುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ ಲೋಡ್ ಸೇರ್ಕೊಬೇಕಾಗಿರೋ ಸೇರ್ಕೊಂಡಿದೆ, ಬಿಟ್ಟುಬಿಡಿ. ನೆಕ್ಸ್ಟ್, ₹18,000 paid in proportion to 5:3:2 to the life insurance corporation getting each other's life insured for ₹2,50,000. 2.5 ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂನ ಪೇಮೆಂಟ್ ಮಾಡಿದಾರಂತೆ. ಅಲ್ಲ ಸಾರಿ 2.5 ಲಕ್ಷ ರೂಪಾಯಿ ಅಷ್ಟು ಇನ್ಶೂರೆನ್ಸ್ ತಗೊಳ್ಳೋದಕ್ಕೋಸ್ಕರ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಿದಾರಂತೆ, 18,000 ಪೇಮೆಂಟ್. 2.5 ಲಕ್ಷ ಅಲ್ಲ ಸ್ಟೂಡೆಂಟ್ಸ್, ನಾನು ಇನ್ಶೂರೆನ್ಸ್ ಮಾಡಿಸಿರೋದು 2.5 ಲಕ್ಷ ಸರಿ, ನಾನು ಪೇಮೆಂಟ್ ಮಾಡ್ತಾ ಇರೋದು ಎಷ್ಟು, 18,000. ಇದು ಪರ್ಸನಲ್ ಇನ್ಶೂರೆನ್ಸ್, ಸೊ ಅದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಆನ್ ಪಾರ್ಟ್ನರ್ಸ್. ಎಷ್ಟು ಸಾವಿರ ಸ್ಟೂಡೆಂಟ್ಸ್, 18,000 ಡಿಸಲೋಡ್ ಆಗಿರುತ್ತೆ. ಓಕೆ, ಮೊಬೈಲ್ಸ್ ಕಾಸ್ಟಿಂಗ್ ₹2,000 ಈಚ್ ಟು 10 ಡೀಲರ್ಸ್ who exceeded the sales target fixed under sales promotion scheme. ನಾವೊಂದು ಸೇಲ್ಸ್ ಪ್ರಮೋಷನ್ ಸ್ಕೀಮ್ ಇಟ್ಟಿದ್ವಿ. ಏನಂತ, ಯಾರ್ಯಾರು ಈ ಟಾರ್ಗೆಟ್ನ ರೀಚ್ ಮಾಡ್ತಿರೋ ಅವ್ರಿಗೆಲ್ಲ ಕೂಡ 2,000 ರೂಪಾಯಿ ಮೊಬೈಲ್ ಫ್ರೀ ಆಗಿ ಕೊಡ್ತೀವಿ ಅಂದ್ಬಿಟ್ಟಿದೆ. ಹಾಗಾದರೆ ನಾವು ಕೊಟ್ಟಿರೋ ಅದರಲ್ಲಿ 10 ಜನ ಏನು ಮಾಡಿದ್ದಾರೆ, ಪ್ರಮೋಷನ್ಗೋಸ್ಕರ ನಾವು ಇಟ್ಟಿರುವಂಥ ಇದನ್ನ ಟಾರ್ಗೆಟ್ನ ರೀಚ್ ಆಗಿದ್ದಾರಂತೆ. ಹಾಗಾದರೆ 2,000 ರೂಪಾಯಿ ಮೊಬೈಲು ಇಂಟು 10 ಜನ ಅಂದರೆ 20,000 ರೂಪಾಯಿ ಅಷ್ಟು ನಾವು ಖರ್ಚು ಮಾಡಿರೋದು ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್. ಏನದು, ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಈ ರೀತಿ ಟೆಕ್ನಿಕ್ ಉಪಯೋಗಿಸಿ ಅವರಿಂದ ನಾವು ಕೆಲಸ ತೆಗಿಲೇಬೇಕಾಗಿರುತ್ತೆ, ಸೇಲ್ಸ್ನ ನಾವು ಅಚೀವ್ ಮಾಡಲೇಬೇಕಾಗಿರುತ್ತೆ. ಸೊ ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರ್ಬೇಕಾಗಿರೋದು ಸೇರ್ಬಿಟ್ಟಿದೆ, ನಾವೇನು ಮಾಡೋ ಅಂತ ಅಗತ್ಯ ಇಲ್ಲ, ಸುಮ್ಮನೆ ಸೆಲ್ಯೂಟ್ ಹೊಡೆಯೋಣ, ಮುಂದಕ್ಕೆ ಹೋಗೋಣ. ₹15,500 ಪೇಡ್ ಇನ್ ಕ್ಯಾಶ್ ಟು ಅಡ್ವರ್ಟೈಸಿಂಗ್ ಏಜೆನ್ಸಿ. ಅಡ್ವರ್ಟೈಸಿಂಗ್ ಏಜೆನ್ಸಿಗೆ 15,000 ಕ್ಯಾಶ್ ಕೊಟ್ಟಿದ್ದೀವಂತೆ. ಅಂದರೆ 10,000 ರೂಪಾಯಿಗಿಂತ ಜಾಸ್ತಿ ಇತ್ತು ಅಂದರೆ 100% ಡಿಸಲೋ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಷ್ಟಂತ ಇರೋದು, ಪೇಮೆಂಟು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಇನ್ ಕ್ಯಾಶ್ ಎಷ್ಟಂತೆ, 15,500. ಓಕೆನಾ ಸ್ಟೂಡೆಂಟ್ಸ್. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ GST ಆಫ್ ₹3,000 ವಾಸ್ ಪೇಡ್ ಆನ್ 10th October. 10 ಅಕ್ಟೋಬರ್ನಲ್ಲಿ GST ಪೇಮೆಂಟ್ ಮಾಡಿದ್ದೀವಂತೆ. ಆದರೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಈಸ್ 30th September. ಹಾಗಾದರೆ ಫರ್ಮ್ನ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಏನು, 30th September 2020 ಒಳಗಡೆ ಪೇಮೆಂಟ್ ಮಾಡಬೇಕು. ಆದರೆ ಇವನು ಯಾವಾಗ ಪೇಮೆಂಟ್ ಮಾಡಿದ್ದಾನೆ, ಅಕ್ಟೋಬರ್ ಪೇಮೆಂಟ್ನಲ್ಲಿ ಪೇಮೆಂಟ್ ಮಾಡಿದ್ದಾನೆ. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆದಮೇಲೆ ಪೇಮೆಂಟ್ ಮಾಡಿರೋದ್ರಿಂದ ಈ GST ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್, ಡಿಸಲೋ ಆಗಿರುತ್ತೆ. ಹಾಗಾದರೆ GST paid after due date of filing return of income. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಆದಮೇಲೆ ಪೇಮೆಂಟ್ ಮಾಡಿದಾರಂತೆ. ಎಷ್ಟು ಸಾವಿರ ಅಂತೆ ಸ್ಟೂಡೆಂಟ್ಸ್, 3,000. ಓಕೆ, ನೆಕ್ಸ್ಟ್ ಏನಂತೆ ಸ್ಟೂಡೆಂಟ್ಸ್, ಇನ್ಕ್ಲೂಡ್ ವಿಸಿಟ್ ಆಫ್ B ಟು ಮುಂಬೈ. ಮುಂಬೈಗೆ ವಿಸಿಟ್ ಕೊಟ್ಟಿದ್ದಾನೆ
ಫಾರ್ ಬಿಸ್ನೆಸ್ ಪರ್ಪಸಸ್. ಏನಕ್ಕೋಸ್ಕರ ಅವನು ಮುಂಬೈಗೆ ಹೋಗಿದ್ದು? ಬಿಸ್ನೆಸ್ ಪರ್ಪಸಸ್ಗೆ. ಅವ್ರ ಹೆಂಗಸ್ರ ಜೊತೆಗೆ ಜಾಲಿ ಟ್ರಿಪ್ಗೋಸ್ಕರ ಹೋಗಲಿಲ್ಲ ಸ್ಟೂಡೆಂಟ್ಸ್. ಅವನು ಹೋಗಿರೋದು ಬಿಸ್ನೆಸ್ ಪರ್ಪಸಸ್ಗೆ. ಎಷ್ಟು ದಿನ ಹೋದಂತೆ? 5 ದಿನ ಅಂತೆ. ಆ 5 ದಿನದಲ್ಲಿ ಹೋಟ್ಲಲ್ಲಿ ಉಳ್ಕೊಂಡಿದ್ದಾನಂತೆ. ಅದಕ್ಕೆ 500 ಪರ್ ಡೇ ಆಗಿದೆಯಂತೆ. ಹಾಗಾದರೆ 500 ಇಂಟು 5 ಡೇಸ್ ಅಂತ ತಂದರೆ 2500 ಆಯಿತು ಸ್ಟೂಡೆಂಟ್ಸ್. ಹಾಗಾದರೆ 2500 ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆಗಿರೋದು ಆಲ್ರೆಡಿ ಸೇರ್ಕೊಂಡಿದೆಯಂತೆ. ಇದು ಎಲ್ಲಿದೆಯಂತೆ? ಇದು ಜನರಲ್ ಎಕ್ಸ್ಪೆನ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಂತೆ. ಇದು ಅಲೋಡ ಆರ್ ಡಿಸಲೋಡ್? ಹೋಗಿರೋದು ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ, ಆ ಖರ್ಚಾಗಿರೋ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ದೆನ್ ಇಂಟ್ರೆಸ್ಟ್ ಆಫ್ ₹9,000 ಪೇಯಬಲ್ ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್. ಯಾವುದೇ ಹಾಕ್ಕೊಳ್ಳಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಹಾಕ್ಕೊಳ್ಳಿ ಅಥವಾ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹಾಕ್ಕೊಳ್ಳಿ, ನಾವು ಲೋನ್ ತಗೊಂಡು ಆ ಲೋನ್ ಅಮೌಂಟ್ನ ನಾವು ತೀರಿಸ್ಬೇಕಾದ್ರೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಪೇಮೆಂಟ್ ಮಾಡಿದರೆ ಅಲೋಡ್, ಇಲ್ಲ ಅಂತಂದರೆ ಡಿಸಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಏನಂತ ಹೇಳ್ತಾ ಇದ್ದಾನೆ? ಲೋನ್ ವಾಸ್ ಟೇಕನ್ ಫ್ರಮ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಗೋಸ್ಕರನೇ ತಗೊಂಡಿರೋದು. IDBIನಿಂದ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಅಂದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ತಗೊಂಡಿರೋದು. ಆದರೆ ಅದು ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಅಂತಂದರೆ ಅದು ಡ್ಯೂ ಆಗಿರುತ್ತೆ, ಅಂದರೆ ಇನ್ನೂ ಪೇಮೆಂಟ್ ಮಾಡಿಲ್ಲ. ಹಾಗಾದರೆ ಡಿಸಲೋಡ್, ಸೇರ್ಬಿಟ್ಟಿದೆ. ಅದಕ್ಕೋಸ್ಕರ ಡಿಸಲೋಡ್ ₹9,000 ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ IDBI ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ಎಷ್ಟು ಸಾವಿರ ಅಂತೆ ಸ್ಟೂಡೆಂಟ್ಸ್? 9,000. ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಇನ್ಕ್ಲೂಡೆಡ್ ₹12,000 ಪೇಯ್ಡ್ ಇನ್ ಕ್ಯಾಶ್ ಟು ಸಪ್ಲೈಯರ್. ಸಪ್ಲೈಯರ್ಗೆ ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡಿದೀವಂತೆ. ಹಾಗಾದರೆ ಪೇಮೆಂಟ್ ಇನ್ ಕ್ಯಾಶ್ ಟು ಸಪ್ಲೈಯರ್ ಎಷ್ಟು ಸಾವಿರ ಅಂತ? 12,000 ಅಂತ. ಹಾಗಾದರೆ ₹12,000 ಕ್ಯಾಶ್ ಪೇಮೆಂಟ್ ಮಾಡಿದ್ದಾನೆ. ಸೊ ₹10,000ಗಿಂತ ಜಾಸ್ತಿ ಪೇಮೆಂಟ್ ಮಾಡಿದ್ರೆ 100% ಡಿಸಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್, ದ ಫರ್ಮ್ ಈಸ್ ಟು ಬಿ ಅಸೆಸ್ಡ್ ಅಂಡರ್ ಸೆಕ್ಷನ್ 184. ಫರ್ಮ್ ಅಸೆಸ್ಡ್ ಆಸ್ ಸಚ್. ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಸಚ್ ಆಗಿದೆಯಂತೆ. ಸೊ ಹಾಗಾದರೆ ಸ್ಯಾಲ್ರಿ ಕಮಿಷನ್ ಆಸ್ ಪರ್ ದ ಡೀಡ್ ಆಗಿದೆಯಂತೆ. ಓಕೆ, ನೋ ಇಶ್ಯೂ. ನಾವು ಇವಾಗ ಆಸ್ ಪರ್ ದ ಡೀಡ್ ಆಗಿರೋ ಹಾಗೆ ನಾವು ಮಾಡ್ತಿರೋವಂಥದ್ದು. ದೆನ್ ಡೆಬಿಟ್ ಸೈಡ್ ಆಯಿತು, ಕ್ರೆಡಿಟ್ ಅಡ್ಜಸ್ಟ್ಮೆಂಟ್ ಆಯಿತು. ಈಗ ನೋಡಬೇಕಾದ್ರೆ ನಾವು ಕ್ರೆಡಿಟ್ ಸೈಡಲ್ಲಿ ಸ್ಟೂಡೆಂಟ್ಸ್. ಕ್ರೆಡಿಟ್ ಸೈಡ್ನಲ್ಲಿ ಏನೋ ಕಡಿಮೆ ಐಟಮ್ಗಳಿದ್ದಂಗಿದೆ ಲಾಸ್ಟ್ ಪ್ರಾಬ್ಲಮ್ಗಿಂತ. ಸೊ ಈಗೇನು ಮಾಡಬೇಕು? ರೆಂಟ್ ಫ್ರಮ್ HP. ಏನದು? ರೆಂಟ್ ಫ್ರಮ್ HP. ಎಲ್ಲಿ ಟ್ಯಾಕ್ಸಬಲ್? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇನ್ಕಮ್ ಫ್ರಮ್ HP ಅಲ್ಲಿ ಟ್ಯಾಕ್ಸಬಲ್. ₹10,000 ನಾನ್ ಬಿಸ್ನೆಸ್ ಇನ್ಕಮ್. ₹10,000 ಏನಾಗಿರುತ್ತೆ ಸ್ಟೂಡೆಂಟ್ಸ್? ನಾನ್ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಏನಾಗಿರುತ್ತೆ? ನಾನ್ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಆದರೆ ಇನ್ಕಮ್ ಫ್ರಮ್ HP ಎಷ್ಟಂತೆ ಸ್ಟೂಡೆಂಟ್ಸ್? 10,000. ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಇನ್ಕಮ್ ಫ್ರಮ್ HP ಅಲ್ಲ, ಅದು ರೆಂಟ್ ಫ್ರಮ್ HP. ಹಾಗಾದರೆ ನೋಡೋಣ ಸ್ಟೂಡೆಂಟ್ಸ್. ರೆಂಟ್ ಫ್ರಮ್ HP ಆಯಿತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, LTCG ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದು 27,000. LTCG 27,000. ನೆಕ್ಸ್ಟ್ ಆಮೇಲೆ ಏನಾಗಿದೆಯಂತೆ? ಡಿವಿಡೆಂಡ್ ರಿಸೀವ್ಡ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದಲ್ಲಿ ಟ್ಯಾಕ್ಸಬಲ್ ಆಗೋದು 6,000. ಡಿವಿಡೆಂಡ್ ರಿಸೀವ್ಡ್. ನೆಕ್ಸ್ಟ್ ಆಮೇಲೆ ಯಾವುದು? ಡಿವಿಡೆಂಡ್ ರಿಸೀವ್ಡ್ ಆದಮೇಲೆ 6,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 311A 20,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 311A. ಸೊ ಅದು 27,112A. ಓಕೆ, ಆಯಿತು.
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಲ್ಯಾಂಡ್ 25,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 25,000. ಓಕೆ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ 5,000. ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗೋದು ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಎಷ್ಟಂತೆ 5,000. ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ 4,000. ಇನ್ಕಮ್ ಟ್ಯಾಕ್ಸು ಡಿಸಲೋಡ್, ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸು ಡಿಸಲೋಡ್. GST ಅಲೋಡ್, ರೀಫಂಡ್ ಆಫ್ GST ಅಲೋಡ್. ರೀಫಂಡ್ ಆಫ್ GST ಅಲೋಡ್ ಬಿಟ್ಬಿಡಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ. ಅಲೋಡ್ ಅರ್ಲಿಯರ್ ಇಯರ್ ಅಂತೆ. ಅರ್ಲಿಯರ್ ಇಯರ್ ಅಲೋಡ್ ಆಗಿತ್ತು ಅಂದರೆ ಈಗಲೂ ಅಲೋಡ್. ಅರ್ಲಿಯರ್ ಡಿಸಲೋಡ್ ಅಂದಿದ್ರೆ ಈ 2,000 ಮತ್ತೆ ಲೆಸ್ ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. ಈಗೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಟೋಟಲ್ ಮಾಡಬೇಕಾಗಿರುತ್ತೆ. ಸೊ 10, 27, 6, 20. 10, 27, 6, 20. 25, 6, 4. 25, 5, 4. ನೋಡ್ರಿ, ನಾವು ಬರೆಯೋದು ನನಗೇ ಗೊತ್ತಾಗ್ಲಿಲ್ಲ ಅಂದ್ರೆ ಪಾಪ ನಿಮ್ಗೆ ಹೆಂಗೆ ಗೊತ್ತಾಗಬೇಕು? ಓಕೆ, ಹಾಗಾದ್ರೆ ಈಗ ಬುಕ್ ಪ್ರಾಫಿಟ್ ಕಾಂಪ್ಯೂಟ್ ಮಾಡೋಣ. 1.5 ಲಕ್ಷ ಇದೆ. ಟೋಟಲ್ ಮಾಡೋಣ. ಟೋಟಲ್ ಓಕೆ, ಟೋಟಲ್ ಮಾಡೋ ಸ್ಟಾರ್ಟ್ ಮಾಡೋಣ. 10, 5, 1, 15, 1, 16,000 ಪ್ಲಸ್ 33, 1, 34,000 ಪ್ಲಸ್ 10, 18, 15. 10,000, 18, 15,500 ಪ್ಲಸ್ 3,000 ಪ್ಲಸ್ 9,000 ಪ್ಲಸ್ 12,000. ಸೊ 12,000, 9, 3, 15,500, 18, 10, 10 ಆದ್ಮೇಲೆ 34, 16. ಎಷ್ಟು ಬರುತ್ತೆ ಸ್ಟೂಡೆಂಟ್ ಅಂದರೆ ಟೋಟಲ್ 1,17,500. 1,17,500ರಲ್ಲಿ ಏನು ಮಾಡಬೇಕಾಗಿರುತ್ತೆ ನಾವೀಗ? ಮೊದಲು ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಇಲ್ಲ. ಸೊ ಟೋಟಲ್ ಮಾಡಿದ್ರೆ ಬರೋದು, ಇದಕ್ಕೇನು ಆ್ಯಡ್ ಮಾಡಬೇಕು? 1.5 ಲಕ್ಷನ ಆ್ಯಡ್ ಮಾಡಬೇಕು. ಪ್ಲಸ್ 1,50,000 ಬರುವಂತಹದ್ದು 2,67,500. 2,67,500 ಇಷ್ಟು ಟೋಟಲ್ ಮಾಡ್ಕೊಳ್ಳೋಣ. ಈಗ 10, 27 ಅಂದರೆ 37,000. 37,000 ಪ್ಲಸ್ 20 ಪ್ಲಸ್ 6, 26,000. 25, 30, 4, 34,000. ಅಲ್ಲೇ ಬಂದಿದ್ದು 97,000 ಸ್ಟೂಡೆಂಟ್. ಎಷ್ಟು ಬರುತ್ತೆ? 97,000. ಒಂದ್ಸಲಿ ಚೆಕ್ ಮಾಡ್ಬಿಡೋಣ. 34, 26, 37. ಸೊ ಪ್ಲಸ್ ಬರುವಂತಹದ್ದು 3,00,000. 2,67,500 ಮೈನಸ್
97,000 ಅಂದರೆ ಬರೋದು ಕಳೆದ ಮೇಲೆ ಬರುವಂತಹದ್ದು 1,70,500. ಕ್ಲಿಯರ್ ಸ್ಟೂಡೆಂಟ್ಸ್? ಇದನ್ನೇನಂತ ಕರೀತೀರಿ ನೀವು? ಬುಕ್ ಪ್ರಾಫಿಟ್ ಅಂತ ಕರೀತೀರಿ ಸ್ಟೂಡೆಂಟ್ಸ್. ಈ ಬುಕ್ ಪ್ರಾಫಿಟ್ ಬಂದ ನಂತರ ನೀವು ಮಾಡಬೇಕಾಗಿರೋದೇನು? ಎಷ್ಟು ಬಂದಿದೆ? 1,70,500. Allowable remuneration under section 40B, least of the following. Actual remuneration ಎಷ್ಟು ಅಂತ ನೋಡೋಣ. ಆಕ್ಚುಯಲ್ ರೆಮ್ಯುನರೇಷನ್ ಇರೋದೇ ಪಾರ್ಟ್ನರ್ ಸ್ಯಾಲರಿ ಒಂದೇ ಇರೋವಂತಹದ್ದು. ಸೊ ಎಷ್ಟಿರೋದು? 33,000. ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು? 33,000. ಮ್ಯಾಕ್ಸಿಮಮ್ 1,70,500 ಮೇಲೆ 3 ಲಕ್ಷದ ಒಳಗಡೆ ಇರೋದ್ರಿಂದ 90% ಆಫ್ 1,70,500 or 1.5 lakh, whichever is higher, into 90%. ಹಾಗಾದ್ರೆ ಬರೋದು 1,53,000, 1,53,450 or 1.5 lakh, whichever is higher. ಯಾವುದು ಜಾಸ್ತಿ ಇದೆ ಅಂದರೆ 1,53,450. ಆನ್ ಬ್ಯಾಲೆನ್ಸ್ ಆಫ್ ಇನ್ಕಮ್ ಇಲ್ಲ. ಟೋಟಲ್ ಬರೋದು 1,53,450. ಇಲ್ಲಿ ಬರೋದು 1,53,450. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅಂತಂದರೆ 33,000ನೇ ಕಡಿಮೆ ಇರೋದು. ಸೊ ಅದಕ್ಕೋಸ್ಕರ 33,000 ರೂಪಾಯಿ ತಗೊಂತೀವಿ. 1,70,450. Sorry, 1,70,500 minus 33,000. ಎಷ್ಟು ಬರುತ್ತಂತೆ? 1,37,500. ಇದನ್ನ ಏನಂತ ಕರೀತೀರಾ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದನ್ನ ಏನಂತ ಹೇಳ್ತೀರಾ? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ. ಈ ಇನ್ಕಮ್ ಫ್ರಮ್ ಬಿಸ್ನೆಸ್ಗೆ ಏನ್ ಮಾಡಬೇಕಾಗಿರುತ್ತೆ? ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ಬಂದಿರೋದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದಿದೆ ಸ್ಟೂಡೆಂಟ್ಸ್. ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಂದ ನಾನು ಏನ್ ಮಾಡ್ಬೇಕಾಗಿರುತ್ತೆ? ಈಗ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನೇನು ಇನ್ಕಮ್ ಇದೆ ಅಂತ ನೋಡೋಣ. ಫಸ್ಟ್ ಒನ್ ರೆಂಟ್ ರಿಸೀವ್ಡ್ ಇದೆ ಸ್ಟೂಡೆಂಟ್ಸ್, 10,000. ಹಾಗಾದ್ರೆ ರೆಂಟ್ ರಿಸೀವ್ಡ್ ಏನಿದು? NAV ಎಷ್ಟು ಸಾವಿರ ಸ್ಟೂಡೆಂಟ್ಸ್? 10,000. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಇದೆಯಾ ಫಸ್ಟ್ ನೋಡಿ ಸ್ಟೂಡೆಂಟ್ಸ್. ಮೊದಲು ಮುನ್ಸಿಪಲ್ ಟ್ಯಾಕ್ಸ್ ಆನ್ HP ಇದೆಯಾ ಅಂತ ನೋಡಿ. ಇದೆಯಾ? ಎಸ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಆನ್ HP ಇದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಇದನ್ನ ಏನಂತ ಹೇಳ್ಬೇಕಾಗುತ್ತೆ ಸ್ಟೂಡೆಂಟ್ಸ್? ಇದನ್ನ GAV ಅಂತ ಹೇಳ್ತೀವಿ. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು? 1,000. ಲೆಸ್ ಮಾಡಿದ್ಮೇಲೆ ಬರುತ್ತಲ್ಲ 9,000. ಇದನ್ನ ನಾವು ಕರಿತೀವಿ ನೆಟ್ ಆನ್ಯುಯಲ್ ವ್ಯಾಲ್ಯೂ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV. 9,000 ಇಂಟು 30/100. ಹಾಗಾದ್ರೆ 9,000 ಮೇಲೆ 30% ಅಂದ್ರೆ ಬರೋದು 2,700. ಕಳೆದ ಮೇಲೆ ಬರುತ್ತಲ್ವಾ ಅದೇನೇ ಇನ್ಕಮ್ ಫ್ರಮ್ HP. ಎಷ್ಟು ಸ್ಟೂಡೆಂಟ್ಸ್? 6,300. ಇದನ್ನೇ ಸ್ಟೂಡೆಂಟ್ಸ್ ಏನಾಗಿರುತ್ತೆ? ಇನ್ಕಮ್ ಫ್ರಮ್ HP ಆಗಿರುತ್ತೆ. ಬಿಸ್ನೆಸ್ ಇನ್ಕಮ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟಂತೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇರೋದು? 1,37,500. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112A 27,000 ಅಂತೆ. ಹಾಗಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112A ಎಷ್ಟಂತೆ? 27,000. ಓಕೆ,
ಇಲ್ಲೆಲ್ಲ ಇಲ್ಲೇ ಇಡೋಣ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಡಿವಿಡೆಂಡ್ ರಿಸೀವ್ಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಡಿವಿಡೆಂಡ್ ರಿಸೀವ್ಡ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಎಕ್ಸಮ್ಟೆಡ್ ಆಗಿರುತ್ತೆ. ಡಿವಿಡೆಂಡ್ ರಿಸೀವ್ಡ್ ಅಂದ್ರೆ ಫ್ರಮ್ ಇಂಡಿಯನ್ ಕಂಪನಿ ಅಂದ್ಬಿಟ್ಟಿದೆ, ಏನಾಗಿರುತ್ತೆ ಸ್ಟೂಡೆಂಟ್ಸ್? ಎಕ್ಸಮ್ಟೆಡ್ ಆಗಿರುತ್ತೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 311A 20,000 ಅಂತ. ಲಾಂಗ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 311A 20,000 ಅಂತ. ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 311A 20,000 ಅಂತ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 25,000 ಅಂತ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 25,000 ಅಂತ. ಮೂರನ್ನು ಟೋಟಲ್ ಮಾಡ್ರಿ, 72,000 72,000 ಅಲ್ವಾ ಸ್ಟೂಡೆಂಟ್ಸ್? 72,000. ಹಾಗಾದ್ರೆ ಇದು ಆಯ್ತು. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ಎಲ್ಲಿ ಬರುತ್ತೆ? 5,000 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ಎಷ್ಟಂತೆ ಸ್ಟೂಡೆಂಟ್? ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ಎಷ್ಟಂತೆ ಸ್ಟೂಡೆಂಟ್ಸ್? 5,000. 5,000. ಓಕೆ, ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್ ಆಗಿತ್ತು, ರೀಫಂಡ್ ಆಫ್ GST ಆಯಿತು, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಯಿತು. ಅಷ್ಟೇ ಇನ್ಕಮ್ ಇರೋದು. ಸೊ ಹಾಗಾದರೆ ಇಷ್ಟು ಟೋಟಲ್ ಮಾಡೋಣ. ಏನೇನು? 6,300 ಪ್ಲಸ್ 1,37,500 ಪ್ಲಸ್ 72,000 ಪ್ಲಸ್ 5,000. ಹಾಗಾದರೆ ಗ್ರಾಸ್ ಟೋಟಲ್ ಇನ್ಕಮ್ ಬಂದಿದ್ದು 2,20,800. 2,20,800. ಸೊ 2,20,800 ಅಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಡೊನೇಷನ್ಸ್ ಏನಾದ್ರು ಇದೆಯಾ ಅಂತ ನೋಡೋಣ. ಕಾಣಿಸಿಲ್ಲ ಅನ್ಸುತ್ತೆ, ಆದರೂ ಕೂಡ ಒಂದು ಡೊನೇಷನ್ ಮಾತ್ರ ಸಿಕ್ತು. ಡೊನೇಷನ್ ಟು NDF 80G, ಡೊನೇಷನ್ ಟು NDF ಡೊನೇಷನ್ ಟು NDF 100% ಸಿಗುತ್ತೆ. ಎಷ್ಟಂತೆ? ಡೊನೇಷನ್ ಟು NDF 1,000 ಅಂತೆ ಸ್ಟೂಡೆಂಟ್ಸ್. ಎಷ್ಟಂತೆ? 1,000 ಅಂತೆ. 1,000. ಹಾಗಾದ್ರೆ 2,20,800 ಮೈನಸ್ 1,000 ಹಾಗಾದ್ರೆ ಬರೋದು 2,19,800. ಏನಿದು? ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಟೋಟಲ್ ಇನ್ಕಮ್ ಆಗಿರುತ್ತೆ 2,19,800. ಮೊದಲದ್ದು ಬರ್ಕೊಳ್ಳೋಣ, 2,19,800. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಟ್ 20%. ಸ್ವಲ್ಪ ಇತ್ ಕಡೆಗೆ ಬರೋಣ. ಈಗ ಸ್ವಲ್ಪ ಚಿಕ್ಕದು ಮಾಡ್ಕೋಣ. ಈಗ ನೋಡಿ, ಪಕ್ಕ 112 ಪ್ರಕಾರ 25,000 ಇದೆಯಂತೆ. 25,000 ಇಂಟು 20%. 25,000 ಇಂಟು 20% ಅಂದರೆ ಬರೋದು 5,000. ಓಕೆ, ಫೈನ್. ನೆಕ್ಸ್ಟ್ ಆಮೇಲೆ 112A ಅಂತೆ, ಟ್ಯಾಕ್ಸ್ ಆನ್ LTCG ಅಟ್ 10%. 112A. ಯಾಕೆ ಸರ್ ಡ್ಯಾಶ್ ಆಗ್ತಿದ್ದೀರಾ? 1,00,000ಕ್ಕಿಂತ ಜಾಸ್ತಿ ಇದ್ರೆ 10% ಅಪ್ಲೈ ಮಾಡಬೇಕು. ಇರೋದೇ 27,000. ಸೊ ಫುಲ್ಲು ಎಕ್ಸಮ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಆನ್
STCG 311A at 15% on 20,000 20,000. ಮೇಲೆ 15% ಅಂದರೆ 3,000. ಸೊ 3 ಸ್ಪೆಷಲ್ ಇನ್ಕಮ್ಗಳಾಯಿತು. ಇನ್ನು ಮಿಕ್ಕಿರೋದು ಬ್ಯಾಲೆನ್ಸ್ ಇನ್ಕಮ್. ಬ್ಯಾಲೆನ್ಸ್ ಇನ್ಕಮ್ ಎಷ್ಟು ಸಾವಿರ ಆಯಿತು? 72,000 ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ. ಟೋಟಲ್ ಇದ್ದಿದ್ದೆಷ್ಟು? 219,800 ಮೈನಸ್ 72,000. ಹಾಗಾದರೆ 219,800 ಮೈನಸ್ 72,000 ಅಂದರೆ ಬರೋದು 1,47,800 ಇಂಟು 30%. ಅಂದರೆ ಬರೋದು 44,340. ಇಷ್ಟನ್ನು ಆ್ಯಡ್ ಮಾಡಿರಿ. 44,340 ಪ್ಲಸ್ 8,000 ಅಂದರೆ ಬರೋದು 52,340. ಇದರ ಮೇಲೆ 4% ಅಂದರೆ ಬರೋದು 2094 ಪ್ಲಸ್ ಮಾಡಿದ್ಮೇಲೆ ಬರುವಂತಹದ್ದು 54,434. ಇದನ್ನೇನಂತ ಕರಿತೀರಾ? ಟ್ಯಾಕ್ಸ್ ಪೇಯಬಲ್ ಅಂತ ಕರಿತೀರಾ ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕೂಡ ಕರಿತೀರಾ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ ಅಲ್ಲಿ ಕೇಳಿದ್ದು ಅದೇ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಕೊನೆಯದಾಗಿ ಈಗ ನಾವು ಮಾಡಿದ್ದು 31ನೇ ಪ್ರಾಬ್ಲಮ್ ನಿಮಗೋಸ್ಕರ ಮೂವತ್ತ 2ನೇ ಪ್ರಾಬ್ಲಮ್. XYZ ಪಾರ್ಟ್ನರ್ಸ್ ಅಂತೆ 5:3:2 ಪ್ರಕಾರವಾಗಿ ಅದರ ನೆಟ್ ಪ್ರಾಫಿಟ್ ಈ ಕೆಳಗಡೆ ಕೊಟ್ಟಿರೋದನ್ನೆಲ್ಲ ತಗೊಂಡ ಮೇಲೆ 3 ಲಕ್ಷ ಬಂದಿದೆಯಂತೆ. ಸೊ ಈಗೆಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇದು ನಿಮಗೆ ಹೋಮ್ ವರ್ಕ್ ಸ್ಟೂಡೆಂಟ್ಸ್. ಏನಿದು ಹೋಮ್ ವರ್ಕ್ ಆಗಿರುತ್ತೆ. ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಏನೇ ಡೌಟ್ ಬಂದು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದಕ್ಕೆ ಆನ್ಸರ್ ಬರುವಂತಹದ್ದು ಬಿಸ್ನೆಸ್ ಇನ್ಕಮ್, ಅದೇ ಟೋಟಲ್ ಇನ್ಕಮ್ಮು ಇದೇನೆ. ಕಾರಣ ಏನಕ್ಕೆ ಅಂತಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ರೆಮ್ಯುನರೇಷನ್ ಕೊಟ್ಟಿಲ್ಲ. ಇದೇನೇ ಬುಕ್ ಪ್ರಾಫಿಟ್ ಆಗಿರುತ್ತೆ, ಇದೇನೇ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಕಾರಣ ಏನಕ್ಕೆ ಅಂದ್ರೆ ರೆಮ್ಯುನರೇಷನ್ ಕೊಟ್ಟಿಲ್ಲ. ಅದೇ ಬಿಸ್ನೆಸ್ ಇನ್ಕಮ್ಮೇ ಟೋಟಲ್ ಇನ್ಕಮ್ ಆಗಿರುತ್ತೆ. ಕಾರಣ ಏನಕ್ಕೆ ಅಂದ್ರೆ ಬೇರೆ ಇನ್ಕಮ್ಸ್ ಕೊಟ್ಟಿಲ್ಲ. 3 ಅಮೌಂಟು ಒಂದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಅದು ಎಷ್ಟಾಗಿರುತ್ತೆ? 3,16,600. ಸೊ ಟ್ಯಾಕ್ಸ್ ಲಯಬಿಲಿಟಿ ಇಷ್ಟಾಗಿರುತ್ತೆ ಸ್ಟೂಡೆಂಟ್ಸ್, 98,780. ಇದು ಕೆಲವು ಕೀ ಪಾಯಿಂಟ್ಸ್. ಒಂದು ಸ್ಕ್ರೀನ್ ಶಾಟ್ನ ತಗೊಂಡಿರ್ರಿ. ಏನೇ ಡೌಟ್ ಬಂದರೂ ಕೂಡ ಇದ್ರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬಾಯ್ ಬಾಯ್ ಸ್ಟೂಡೆಂಟ್ಸ್.